ಡಿಕೆಶಿ ಎಚ್ಡಿಕೆ ಮಧ್ಯೆ ಬಿಡದಿ ಬಹಿರಂಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಡಿಕೆಶಿ ಎಚ್ಡಿಕೆ ಮಧ್ಯೆ ಬಿಡದಿ ಬಹಿರಂಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಬೇಳೂರು ಗೋಪಾಲಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಡದಿಗೆ ಯಾಕೆ ಹೋಗಬೇಕು, ಸಿಎಂ ಕರೆದಿದ್ದಾರೆ ಅಲ್ವಾ, ಸಿಎಂ ಡಿಕೆ ಶಿವಕುಮಾರ್ ಕರೆದಿದ್ದಾರೆ, ಅಲ್ಲಿಗೆ ಬರಬೇಕು ಅಲ್ವಾ ಅಂತ ಹೇಳ್ತಾ ಇರುವಂತದ್ದು. ಬಿಡದಿಯ ಮೂಲ ಕೂಸು ಕುಮಾರಸ್ವಾಮಿ ಅವರೇ, ಬೇರೆ ಯಾರು ಅಲ್ಲ. ಅಪ್ಪ ಮಗ ಇದ್ದಾಗ ಯಾವುದು ರದ್ದು ಮಾಡುವ ಕೆಲಸ ಮಾಡಿಲ್ಲ ಇವರು. ಇವಾಗ ನಾಟಕ ಮಾಡೋದು ಬಿಟ್ಟು ಬೇರೆ ಏನು ನಡೆಯೋದಿಲ್ಲ. ಸಿಎಂ ನಿರ್ಧಾರ ತೆಗೆದುಕೊಂಡಿದ್ದಾರೆ, ಖಂಡಿತ ಮಾಡ್ತಾರೆ. ಅವರು ಎಷ್ಟು ಹೋರಾಟ ಹಾರಾಟ ಏನ್ ಬೇಕಾದ್ರೂ ಮಾಡಲಿ, ಆದರೆ ಎಚ್ಡಿಕೆಗೆ ಕೈ ಶಾಸಕ ಬೇಳೂರು ಗೋಪಾಲಕೃಷ್ಣ ಇಲ್ಲಿ ಕೌಂಟರ್ ಕೊಟ್ಟಿದ್ದಾರೆ. ನಾಟಕ ಆಡ್ತಾ ಇದ್ದಾರೆ, ಅಪ್ಪ ಮಗ ಏನೂ ಮಾಡಲಿಲ್ಲ ಈ ಹಿಂದೆ, ಈಗ ನಾಟಕವಾಡ್ತಾ ಇರುವಂತಕ್ಕದ್ದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗೋಪಾಲಕೃಷ್ಣ ಅವರು. ಇವ್ರು ಎಷ್ಟು ಹೋರಾಟ ಮಾಡ್ತಾರೋ ಹೋರಾಟ ಮಾಡಲಿ, ಅದು ನಡೆದೇ ನಡೀತದೆ. ಯಾಕೆ ರೈತರ ಸಮ್ಮುಖದಲ್ಲಿ ಆಗೋದೇನಿದೆ? ರೈತರ ಸಮ್ಮುಖದಲ್ಲಿ ಹೋಗಿ ಎಲ್ಲರನ್ನು ಕರೆಸಿ ಮೊನ್ನೆ ಎಲ್ಲ ಸ್ಟ್ರೈಕ್ ಮಾಡಿದಲ್ಲ, ಏನು ಅಲ್ಲಿಯೇ ರೈತರಿದ್ರ? ಎಲ್ಲ ಹೊರ ರಾಜ್ಯದ ಹೊರ ಜಿಲ್ಲೆಯಿಂದ ಬಂದು ಎಲ್ಲ ಸ್ಟ್ರೈಕ್ ಮಾಡಿದ್ದಾರೆ. ಹಂಗಾಗಿ ಇವೆಲ್ಲ ತಪ್ಪು. ಮುಖ್ಯಮಂತ್ರಿಗಳು ಕರೆದಿದ್ದಾರೆ, ವೈಯಕ್ತಿಕವಾಗಿ ಬರೋದಾರೆ ಬನ್ನಿ, ಬರೋದವ್ರು ಬಿಡ್ರಿ ಅಷ್ಟೇ. ಬಿಡದಿಗೆ ಹೋಗ್ಬೇಕು, ಸಿಎಂ ವಿಧಾನಸೌಧಕ್ಕೆ ಬರಬೇಕು, ಬಿಡದಿಯಾಗಿ ಹೋಗ್ಬೇಕು, ಬಿಡದಿಗೆ ಹೋಗ್ಬಿಟ್ಟು ಅಲ್ಲಿ ಜನರು ಎತ್ಬಿಟ್ಟು ಇದು ಮಾಡಕ್ಕಾಗತ್ತಂತಲ್ಲ. ಇವೆಲ್ಲ ನಾಟಕ ಬಿಡಬೇಕು ಅವರೆಲ್ಲ. ನೋಡಿ, ಬಿಡದಿಯ ಮೂಲ ಕೂಸು ಇವರೇ, ಕುಮಾರಸ್ವಾಮಿ ಅವರೇ, ಬೇರೆ ಯಾರು ಅಲ್ಲ. ಆವಾಗ ಅಪ್ಪ ಮಕ್ಕಳು ಇದ್ಕೊಂಡು ಅದು ಯಾವುದು ರದ್ದು ಮಾಡಲಿಲ್ಲ. ಇವಾಗ ನಾಟಕ ಆಡುವಂಥದ್ದು ಬೇಡ, ಇದು ಯಾವುದೂ ನಡೆಯೋದಿಲ್ಲ. ಮುಖ್ಯಮಂತ್ರಿಗಳು ನಿರ್ಧಾರ ತಗೊಂಡಿದ್ದಾರೆ, ಖಂಡಿತ ಮಾಡೇ ಮಾಡ್ತಾರೆ. ಇವ್ರು ಎಷ್ಟು ಹೋರಾಟ ಮಾಡ್ತಾರೋ ಹೋರಾಟ ಮಾಡಲಿ, ಅದು ನಡೆದೇ ನಡೀತದೆ. ಯಾಕೆ ರೈತರ ಸಮ್ಮುಖದಲ್ಲಿ ಆಗೋದೇನಿದೆ? ರೈತರ ಸಮ್ಮುಖದಲ್ಲಿ ಹೋಗಿ ಎಲ್ಲರನ್ನು ಕರೆಸಿ ಮೊನ್ನೆ ಎಲ್ಲ ಸ್ಟ್ರೈಕ್ ಮಾಡಿದಲ್ಲ, ಏನು ಅಲ್ಲಿಯೇ ರೈತರಿದ್ರ? ಎಲ್ಲ ಹೊರ ರಾಜ್ಯದ ಹೊರ ಜಿಲ್ಲೆಯಿಂದ ಬಂದು ಎಲ್ಲ ಸ್ಟ್ರೈಕ್ ಮಾಡಿದ್ದಾರೆ. ಹಂಗಾಗಿ ಇವೆಲ್ಲ ತಪ್ಪು. ಮುಖ್ಯಮಂತ್ರಿಗಳು ಕರೆದಿದ್ದಾರೆ, ವೈಯಕ್ತಿಕವಾಗಿ ಬರೋದಾರೆ ಬನ್ನಿ, ಬರೋದವ್ರು ಬಿಡ್ರಿ ಅಷ್ಟೇ. ಬಿಡದಿಗೆ ಹೋಗ್ಬೇಕು, ಸಿಎಂ ವಿಧಾನಸೌಧಕ್ಕೆ ಬರಬೇಕು, ಬಿಡದಿಯಾಗಿ ಹೋಗ್ಬೇಕು, ಬಿಡದಿಗೆ ಹೋಗ್ಬಿಟ್ಟು ಅಲ್ಲಿ ಜನರು ಎತ್ಬಿಟ್ಟು ಇದು ಮಾಡಕ್ಕಾಗತ್ತಂತಲ್ಲ. ಇವೆಲ್ಲ ನಾಟಕ ಬಿಡಬೇಕು ಅವರೆಲ್ಲ. ನೋಡಿ, ಬಿಡದಿಯ ಮೂಲ ಕೂಸು ಇವರೇ, ಕುಮಾರಸ್ವಾಮಿ ಅವರೇ, ಬೇರೆ ಯಾರು ಅಲ್ಲ. ಆವಾಗ ಅಪ್ಪ ಮಕ್ಕಳು ಇದ್ಕೊಂಡು ಅದು ಯಾವುದು ರದ್ದು ಮಾಡಲಿಲ್ಲ. ಇವಾಗ ನಾಟಕ ಆಡುವಂಥದ್ದು ಬೇಡ, ಇದು ಯಾವುದೂ ನಡೆಯೋದಿಲ್ಲ. ಮುಖ್ಯಮಂತ್ರಿಗಳು ನಿರ್ಧಾರ ತಗೊಂಡಿದ್ದಾರೆ, ಖಂಡಿತ ಮಾಡೇ ಮಾಡ್ತಾರೆ. ಇವ್ರು ಎಷ್ಟು ಹೋರಾಟ ಮಾಡ್ತಾರೋ ಹೋರಾಟ ಮಾಡಲಿ, ಅದು ನಡೆದೇ ನಡೀತದೆ.